ಮಂಗಳವಾರ ವಾರಾಹಿ ದೇವಿ ಅಮ್ಮನವರ ಪೂಜೆಯನ್ನು ಯಾಕೆ ಮಾಡಬೇಕು ಗೊತ್ತಾ? ನೀವು ಯಾರ ವಿರುದ್ಧವಾಗಿ ವರ್ತಿಸಿದರೂ ವಾರಾಹಿಯು ನಿಮ್ಮನ್ನು ಶಿಕ್ಷಿಸ್ತಾಳೆ ಎಂದು ನೆನಪಿಡಿ. ಈ ಹಿನ್ನೆಲೆ ವಾರಾಹಿ ಪೂಜೆಯನ್ನು ಸರಿಯಾದ ವಿಧಾನಗಳೊಂದಿಗೆ ಮಾಡಬೇಕು. ಅವು ಯಾವುವು ಅನ್ನೋದನ್ನು ಈ ವಿಡಿಯೋ ಮೂಲಕ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಮಂಗಳವಾರ ದೇವತೆಗಳನ್ನು ಪೂಜಿಸುವ ವಿಶೇಷ ದಿನ ಎಂದು ಹೇಳಬಹುದು. ಅದರಲ್ಲೂ ಈಗ ವಾರಾಹಿ ದೇವಿಯ ಅಮ್ಮನವರ ಪೂಜೆಗೆ ಹೆಚ್ಚಿನ ಆಸಕ್ತಿ ತೋರಿಸುತ್ತಿದ್ದಾರೆ. ವಾರಾಹಿ ದೇವಿಯ ಆರಾಧಕರು ಧರ್ಮ ಮಾರ್ಗದಲ್ಲಿ ಮಾತ್ರ ಪ್ರಯಾಣಿಸಬೇಕು. ತನಗೆ ತಿಳಿಯದೆ ಬೇರೆಯವರಿಗೆ ಕೇಡು ಮಾಡಿದರೆ ವಾರಾಹಿ ದೇವಿಯ ಆರಾಧನೆ ನಿಮಗೂ ತಕ್ಕ ಶಾಸ್ತಿಯಾಗುತ್ತದೆ ಎಂಬ ಮಾತಿದೆ. ವಾರಾಹಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಇದೆ, ಏಕೆಂದರೆ ಅದು ವಾರಾಹಿ ದೇವಿಯ ಅಮ್ಮನವರ ತತ್ವ. ಶತ್ರುಗಳನ್ನು ಸೋಲಿಸುವುದು ಅಮ್ಮನ ಕೆಲಸ. ಯಾರಾದರೂ ನಿಮ್ಮ ವಿರುದ್ಧ ವರ್ತಿಸಿದರೆ ಅವರನ್ನು ಅವಳು ಶಿಕ್ಷಿಸುತ್ತಾಳೆ. ನೀವು ಯಾರ ವಿರುದ್ಧವಾಗಿಯೂ ವರ್ತಿಸಿದರೂ ವಾರಾಹಿಯು ನಿಮ್ಮನ್ನು ಶಿಕ್ಷಿಸುತ್ತಾಳೆ ಎಂದು ನೆನಪಿಡಿ. ಅದಕ್ಕಾಗಿ ವಾರಾಹಿ ಪೂಜೆಯನ್ನು ಸರಿಯಾದ ವಿಧಾನಗಳೊಂದಿಗೆ ಮಾಡಬೇಕು. ಮನೆಯ ಸಮೀಪದಲ್ಲಿ ವಾರಾಹಿಯ ಸನ್ನಿಧಾನವಿರುವ ದೇವಸ್ಥಾನವಿದ್ದರೆ ಆ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ವಾರಾಹಿ ದೇವಿಗೆ ದೀಪ ಹಚ್ಚಿ 3 ಬಾರಿ ವಾರಾಹಿಯನ್ನು ಪೂಜಿಸಬಹುದು. ಹಾಗೆ ದೇವಸ್ಥಾನಕ್ಕೆ ಹೋದಾಗ ಕಪ್ಪು ಬಣ್ಣದಲ್ಲಿರಬಹುದಾದ ಚಾಕ್ಲೇಟನ್ನು ಖರೀದಿಸಿ ನೈವೇದ್ಯಕ್ಕಾಗಿ ಇಟ್ಕೊಳ್ಳಿ. ಈ ಕಪ್ಪು ಸಿಹಿ ಪದಾರ್ಥವನ್ನು ತಾಯಿ ವಾರಾಹಿ ನೈವೇದ್ಯವಾಗಿ ಪೂಜಿಸಿದರೆ ನಮ್ಮ ಎಲ್ಲ ತೊಂದರೆಗಳು ಶೀಘ್ರದಲ್ಲೇ ಪರಿಹಾರವಾಗುತ್ತದೆ ಎಂದು ನಂಬಲಾಗಿದೆ. ನೀವು ಇದನ್ನು ತಪಸ್ಸಿಗಾಗಿ ಮಾಡ್ತಿಲ್ಲ, ಕರ್ಮದಿಂದ ಮುಕ್ತಿ ಹೊಂದಲು ಇದನ್ನು ಮಾಡ್ತಿದ್ದೀರಾ. ಈ ಹಿನ್ನೆಲೆ ನೀವು ವಾರಾಹಿ ದೇವಸ್ಥಾನಕ್ಕೆ ಹೋಗುತ್ತಿದ್ದೇನೆ ಎಂದು ನೆರೆಹೊರೆಯವರಿಗೆ ಹೇಳಬಾರ್ದು. ವಾರಾಹಿ ದೇವಿಗೆ ಇಷ್ಟವಾದ ಈ ಒಂದು ವಸ್ತುವನ್ನು ಪ್ರೀತಿಯಿಂದ ಖರೀದಿಸಿ ದೇವಸ್ಥಾನಕ್ಕೆ ನೀಡಿ. ದೇವಿ ಅದನ್ನು ಇಷ್ಟಪಟ್ಟು ತಿಂತಾಳೆ ಎಂದು ನಂಬಿ ತಾಯಿಯ ಆಶೀರ್ವಾದ ಮಕ್ಕಳಿಗೆ ಸಿಗಬೇಕು ಎಂದುಕೊಳ್ತೀರಿ. ಪೂಜೆಯೂ ಅಷ್ಟೇ. ಇದಲ್ಲದೆ ಈ ಪರಿಹಾರವು ನಿಮ್ಮ ಪಾಪಗಳನ್ನು ತೆಗೆದುಹಾಕುವುದು ಅಥವಾ ನಿಮ್ಮ ಕರ್ಮವನ್ನು ತೆಗೆದುಹಾಕುತ್ತೆ. ಈ ಪರಿಹಾರವು ವಾರಾಹಿಯ ಮನಸ್ಸನ್ನು ತೃಪ್ತಿಗೊಳಿಸುತ್ತೆ. ಮಂಗಳವಾರ ಹೀಗೆ ಮಾಡಿ. ಪ್ರತಿ 2 ಅಥವಾ 3 ಮಂಗಳವಾರ ಹೀಗೆ ಮಾಡಿ ಮತ್ತು ಜೀವನದಲ್ಲಿ ಆಗಬಹುದಾದ ಧನಾತ್ಮಕ ಬದಲಾವಣೆಯನ್ನು ನೀವು ಅನುಭವಿಸ್ತೀರಿ. ಯಾವುದೇ ಶತ್ರುಗಳ ಸಮಸ್ಯೆ, ಉದ್ವೇಗ, ಜೀವನದಲ್ಲಿ ಯಾವುದೇ ಕಷ್ಟಗಳು ನಿಮ್ಮನ್ನು ಹಿಂಬಾಲಿಸುವುದಿಲ್ಲ. ಕೆಟ್ಟ ಕಣ್ಣು ಅಥವಾ ವಾಮಾಚಾರದಂತಹ ಯಾವುದೇ ನಕಾರಾತ್ಮಕ ಶಕ್ತಿಯು ನಿಮ್ಮ ಹತ್ತಿರ ಕೂಡ ಬರೋದಿಲ್ಲ. ನಮಗೆ ತಿಳಿದಿರುವಂತೆ ವಾರಾಹಿ ಮಾತೆಯು ವಿವಿಧ ರೂಪಗಳು ಮತ್ತು ಅಲಂಕಾರಗಳನ್ನು ಹೊಂದಿದ್ದಾಳೆ. ನವರಾತ್ರಿಯ 7ನೇ ದಿನ ವೈಶ್ಯವಾರಾಹಿ ದೇವಿಯನ್ನು ಪೂಜಿಸಲಾಗುತ್ತೆ ಮತ್ತು ವೈಶ್ಯವಾರಾಹಿ ಮಂತ್ರ ಮತ್ತು ವೈಶ್ಯವಾರಾಹಿ ಸ್ತೋತ್ರವನ್ನು ಪಠಿಸಲಾಗುತ್ತೆ. ವಾರಾಹಿ ದೇವಿಯು ಭಗವಾನ್ ವಿಷ್ಣುವಿನ ಸ್ತ್ರೀಲಿಂಗ ಶಕ್ತಿಯಾಗಿ ಕಾಣುತ್ತಾಳೆ ಮತ್ತು ಅವನಂತೆಯೇ ಅದೇ ಆಯುಧಗಳನ್ನು ಹಿಡಿದಿದ್ದಾಳೆ. ಕೆಲವು ಪುರಾಣಗಳು ವಾರಾಹಿ ದೇವಿಯನ್ನು ಯಮಭಗವಂತನ ಶಕ್ತಿ ಎಂದು ಅರ್ಥೈಸುತ್ತವೆ. ವಾರಾಹಿ ದೇವಿ ಬಗ್ಗೆ ಇಲ್ಲಿ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮಾರ್ಕಂಡೇಯ ಪುರಾಣದ ಧಾರ್ಮಿಕ ಗ್ರಂಥಗಳಿಂದ ದೇವಿ ಮಹಾತ್ಮ್ಯದ ಶುಭ ನಿಶುಂಭ ಕಥೆಯ ಪ್ರಕಾರ ಮಾತೃಕೆಯ ದೇವತೆಗಳ ದೇಹದಿಂದ ಶಕ್ತಿಗಳಾಗಿ ಅಂದರೆ ಸ್ತ್ರೀ ಶಕ್ತಿಗಳು ಕಾಣಿಸಿಕೊಳ್ತಾರೆ. ವರಾಹದಿಂದ ವಾರಾಹಿಯನ್ನು ರಚಿಸಲಾಗಿದೆ ಎಂದು ಶಾಸ್ತ್ರಗಳು ಹೇಳ್ತವೆ. ಅವಳು ಹಂದಿಯ ರೂಪವನ್ನು ಹೊಂದಿದ್ದಾಳೆ, ಚಕ್ರವನ್ನು ಹಿಡಿದಿದ್ದಾಳೆ ಮತ್ತು ಕತ್ತಿಯಿಂದ ಹೋರಾಡುತ್ತಾಳೆ. ಧರ್ಮಗ್ರಂಥದಲ್ಲಿ ವಿವರಿಸಿದ ಯುದ್ಧದ ನಂತರ ಮಾತೃಕೆಗಳು ರಾಕ್ಷಸರ ರಕ್ತವನ್ನು ಕುಡಿದು ನೃತ್ಯ ಮಾಡುತ್ತಾರೆ. ವಾರಾಹಿ ದೇವಿಯ ಕಥೆಯನ್ನು ಇಲ್ಲಿ ಹೇಳಲಾಗಿದೆ. ವಾರಾಹಿ ದೇವಿಯು ಹಿಂದೂ ದೇವತೆಯಾಗಿದ್ದು ಎಲ್ಲ ಸಜೀವ ಮತ್ತು ನಿರ್ಜೀವ ಜೀವಿಗಳಲ್ಲಿ ಅಂತರ್ಗತವಾಗಿರುವ ಸೃಷ್ಟಿಯ ಸರ್ವವ್ಯಾಪಿ ಶಕ್ತಿಯ ಸ್ತ್ರೀಲಿಂಗ ಅಂಶವನ್ನು ಪ್ರತಿನಿಧಿಸುತ್ತದೆ. ಅವಳು ಮಾತೃಕೆಗಳಲ್ಲಿ ಒಬ್ಬಳು. ಶಕ್ತಿ ಅಥವಾ ಶಕ್ತಿಯ ರೂಪದಲ್ಲಿ ಇರುವ 7 ಮಾತೃ ದೇವತೆಗಳ ಗುಂಪು. ಶ್ರೀ ವಾರಾಹಿ ದೇವಿಯು ವರಾಹದ ಸ್ತ್ರೀ ಪ್ರತಿರೂಪವಾಗಿದೆ. ಇದು ವಿಷ್ಣುವಿನ ಹಂದಿ ಅವತಾರವಾಗಿದೆ. ದೇವಿಯು ಉತ್ತರ ದಿಕ್ಕಿನ ರಾಜಪ್ರತಿನಿಧಿಯಾಗಿದ್ದಾಳೆ ಮತ್ತು ವೈಷ್ಣವ, ಶೈವ ಮತ್ತು ಶಾಕ್ತರನ್ನು ಒಳಗೊಂಡಂತೆ ಹೆಚ್ಚಿನ ಹಿಂದೂ ಪಂಥಗಳಿಂದ ಪೂಜಿಸಲ್ಪಡುತ್ತಾಳೆ. ವಾರಾಹಿ ದೇವಿಯ ಆರಾಧನೆಯನ್ನು ರಾತ್ರಿಯಲ್ಲಿ ರಹಸ್ಯವಾಗಿ ವಾಮಮಾರ್ಗ ತಾಂತ್ರಿಕ ಪದ್ಧತಿಗಳನ್ನು ಬಳಸಿ ನಡೆಸಲಾಗುತ್ತೆ. ನೇಪಾಳದಲ್ಲಿ ಆಕೆಯನ್ನು ಬರಾಹಿ ಎಂದು ಕರೆಯಲಾಗುತ್ತದೆ ಮತ್ತು ಬೌದ್ಧ ದೇವತೆಗಳಾದ ವಜ್ರವರಾಹಿ ಮತ್ತು ಮರೀಚಿ ಕೂಡ ದೇವಿಯ ರೂಪವೆಂದು ವ್ಯಾಪಕವಾಗಿ ನಂಬಲಾಗಿದೆ. ವಾರಾಹಿ ದೇವಿಯನ್ನು ಹಂದಿಯ ರೂಪದಲ್ಲಿ ಚಿತ್ರಿಸಲಾಗಿದೆ ಮತ್ತು ಖಡ್ಗವನ್ನು ಹಿಡಿದುಕೊಳ್ಳುತ್ತದೆ ಎಂದು ತಿಳಿಸಲಾಗಿದೆ. ಅಗತ್ಯವಿದ್ದಾಗ ಅವಳು ದುಷ್ಟಶಕ್ತಿಗಳನ್ನು ಹೊರಹಾಕ್ತಾಳೆ. ರಾಕ್ಷಸರ ವಿರುದ್ಧ ಹೋರಾಡಲು ತನ್ನ ಪ್ರಬಲ ದಂತಗಳನ್ನು ಬಳಸುವಾಗ ಅವಳು ಕೆಲವೊಮ್ಮೆ ಪ್ರೇತ ಅಂದರೆ ಶವ ಮೇಲೆ ಕುಳಿತಿರುವಂತೆ ಚಿತ್ರಿಸಲಾಗಿದೆ. ದೇವಿಯನ್ನು ನಿಂತಿರುವಂತೆ, ಕುಳಿತಿರುವಂತೆ ಅಥವಾ ನೃತ್ಯ ಮಾಡುತ್ತಿರುವಂತೆ ಚಿತ್ರಿಸಲಾಗಿದೆ ಮತ್ತು ಕರಂದ ಮುಕುಟವನ್ನು ಶಂಕುವಿನ ಆಕಾರದ ಕಿರೀಟ ಧರಿಸಿರುತ್ತಾರೆ ಮತ್ತು
ಭಗವಾನ್ ವಿಷ್ಣುವಿನ ಎಲ್ಲ ವಿವಿಧ ಗುಣಲಕ್ಷಣಗಳನ್ನು ಹೊಂದಿದ್ದಾಳೆ ಮತ್ತು ಕೆಲವೊಮ್ಮೆ ಬ್ರಹ್ಮಾಂಡವನ್ನು ತನ್ನ ಗರ್ಭದಲ್ಲಿ ಹಿಡಿದಿಟ್ಟುಕೊಳ್ಳುವುದರೊಂದಿಗೆ ಸಂಬಂಧ ಹೊಂದಿದ್ದಾಳೆ ಎಂದು ಹೇಳಲಾಗಿದೆ. ಪ್ರಾಚೀನ ಹಿಂದೂ ಧಾರ್ಮಿಕ ಗ್ರಂಥಗಳು ಮಾತೃಕೆಗಳನ್ನು ಶಕ್ತಿಗಳೆಂದು ಚಿತ್ರಿಸುತ್ತವೆ. ಇದು ದೇವತೆಗಳ ಸ್ತ್ರೀಲಿಂಗ ಅಂಶವಾಗಿದೆ. ಹೀಗಾಗಿ ವಾರಾಹಿ ದೇವಿಯು ವರಾಹದ ಸ್ತ್ರೀ ಪ್ರತಿರೂಪವನ್ನು ರೂಪಿಸುತ್ತಾಳೆ. ದೇವಿ ಮಹಾತ್ಮ್ಯದ ಪ್ರಕಾರ ದುರ್ಗಾದೇವಿಯು ಮಾತೃಕೆಯನ್ನು ತನ್ನಿಂದ ತಾನೇ ಸೃಷ್ಟಿಸುತ್ತಾಳೆ ಮತ್ತು ರಕ್ತಬೀಜ ಎಂಬ ರಾಕ್ಷಸನ ವಿರುದ್ಧ ಯುದ್ಧದಲ್ಲಿ ಅವರನ್ನು ಮುನ್ನಡೆಸುತ್ತಾಳೆ. ವಾರಾಹಿ ದೇವಿಯು ಎಮ್ಮೆ ಮೇಲೆ ಸವಾರಿ ಮಾಡುತ್ತಿರುವಾಗ ಖಡ್ಗ, ಗುರಾಣಿ ಮತ್ತು ಗೋಡನ್ನು ಹಿಡಿದು ರಾಕ್ಷಸನ ಸೇನೆಯೊಂದಿಗೆ ಯುದ್ಧಕ್ಕೆ ಹೋಗುತ್ತಿರುವುದನ್ನು ತೋರಿಸಲಾಗಿದೆ. ಮಾತೃಕೆಯರ ಸಹಾಯದಿಂದ ದುರ್ಗಾ ರಾಕ್ಷಸರನ್ನು ಸಂಹರಿಸುತ್ತಾಳೆ ಮತ್ತು ಅವಳು ರಾಕ್ಷಸನಿಂದ ಒಂದೇ ಯುದ್ಧಕ್ಕೆ ಸವಾಲು ಹಾಕಿದಾಗ ಅವಳು ಮಾತೃಕೆಗಳನ್ನು ತನ್ನೊಂದಿಗೆ ಹೀರಿಕೊಳ್ಳುತ್ತಾಳೆ. ಮಾತೃಕೆಗಳು ಅಥವಾ ಮಾತೃದೇವತೆಗಳು ದುಷ್ಟಶಕ್ತಿಗಳನ್ನು ಕೊಂದು ಇತರ ರಾಕ್ಷಸ ಜೀವಿಗಳನ್ನು ಬೆದರಿಸಲು ತಮ್ಮ ಬಲಿಪಶುವಿನ ರಕ್ತವನ್ನು ಕುಡಿಯುತ್ತಾರೆ. ವಾರಾಹಿಯನ್ನು ಕೆಲವೊಮ್ಮೆ ಕತ್ತಲೆಯ ದೇವತೆ ಎಂದು ವಿವರಿಸಲಾಗುತ್ತೆ ಮತ್ತು ಅವಳನ್ನು ಪೂಜಿಸಲು ಸೂಕ್ತ ಸಮಯವೆಂದರೆ ಸೂರ್ಯಾಸ್ತದ ನಂತರ ಮತ್ತು ಸಾಮಾನ್ಯವಾಗಿ ಮಧ್ಯರಾತ್ರಿ. ಕೆಲವು ದೇವಾಲಯಗಳು ದೇವಿಗೆ ವೈನ್, ಮೀನು, ಧಾನ್ಯ ಮತ್ತು ಮಾಂಸದ ನೈವೇದ್ಯಗಳನ್ನು ಸಹ ನೀಡುತ್ತದೆ. ಇದು ಸಂಪೂರ್ಣವಾಗಿ ಸತ್ಯಗಳನ್ನು ಆಧರಿಸಿರುವುದಿಲ್ಲ, ಏಕೆಂದರೆ ಹಿಂದೂ ಧರ್ಮದ ತತ್ವಗಳು ಸಾಮಾನ್ಯವಾಗಿ ಸಸ್ಯಾಹಾರಿ ನೈವೇದ್ಯಗಳ ಬಳಕೆಯನ್ನು ಪ್ರತಿಪಾದಿಸುತ್ತವೆ. ದೇವಿಯು ವರಗಳನ್ನು ನೀಡುವವಳು ಮತ್ತು ಶತ್ರುಗಳನ್ನು ನಾಶ ಮಾಡುವವಳು ಎಂದು ಭಕ್ತರು ಗೌರವಿಸುತ್ತಾರೆ. ಅವಳು ತಾಂತ್ರಿಕ ಪೂಜೆಯ ಕೇಂದ್ರ ಬಿಂದುವು ಆಗಿದ್ದಾಳೆ ಮತ್ತು ಜನರು ದೀರ್ಘ ಮತ್ತು ಸಮೃದ್ಧ ಜೀವನವನ್ನು ನಡೆಸಲು ಅವಳನ್ನು ಪ್ರಾರ್ಥಿಸುತ್ತಾರೆ. ಮುಖ್ಯ ದೇವತೆಯಾಗಿ ವಾರಾಹಿ ದೇವಿಗೆ ಅರ್ಪಿತವಾದ ಹಲವಾರು ದೇವಾಲಯಗಳು ಭಾರತೀಯ ಉಪಖಂಡದಾದ್ಯಂತ ಕಂಡುಬರುತ್ತದೆ. ಇದಲ್ಲದೆ ಸಪ್ತಮಾತೃಕೆಯ ಭಾಗವಾಗಿ ಕೆಲವು ದೇವಾಲಯಗಳಲ್ಲಿ ವಾರಾಹಿಯನ್ನು ಪೂಜಿಸಲಾಗುತ್ತೆ. ಒರಿಸ್ಸಾದ ವಾರಾಹಿ ಚೌರಾಸಿ ದೇವಸ್ಥಾನದ ಪ್ರಾಥಮಿಕ ದೇವತೆಯಾಗಿದ್ದು ತಾಂತ್ರಿಕ ವಿಧಿಗಳ ಪ್ರಕಾರ ಅವಳನ್ನು ಪೂಜಿಸಲಾಗುತ್ತೆ. ಕೆಲವು ದೇವಾಲಯಗಳಲ್ಲಿ ಆಕೆಯನ್ನು ಪಾತಾಳ ಭೈರವಿ ಎಂದು ಪೂಜಿಸಲಾಗುತ್ತೆ. ಚೆನ್ನೈ ನಗರದ ಮೈಲಾಪುರದಲ್ಲಿ ವಾರಾಹಿ ದೇವಿಯೂ ಇದೆ. ತಾಂಜಾವೂರಿನ ಬೃಹದೀಶ್ವರ ದೇವಾಲಯದಲ್ಲಿ ದೇವಿಯ ಗುಡಿಯೂ ಇದೆ. ದೇವಿಯ ಮತ್ತೊಂದು ಪ್ರಮುಖ ದೇವಾಲಯವು ತಮಿಳುನಾಡಿನ ಕೊಯಮತ್ತೂರಿನಲ್ಲಿದೆ. ಗುಜರಾತಿನ ಗೊಂಡಾ ಜಿಲ್ಲೆಯಲ್ಲಿ ದೇವಿಯ ಪ್ರಮುಖ ದೇವಾಲಯವೂ ಇದೆ. ದೇವಿಯ ಹಲವಾರು ದೇವಾಲಯಗಳನ್ನು ನೇಪಾಳದಲ್ಲಿ ಮತ್ತು ಯುನೈಟೆಡ್ ಸ್ಟೇಟ್ಸ್ ಮತ್ತು ಮಲೇಷಿಯಾ ಸೇರಿದಂತೆ ಅನೇಕ ಇತರ ದೇಶಗಳಲ್ಲಿ ಕಾಣಬಹುದು. ಸಾಮಾನ್ಯವಾಗಿ ಪೂಜೆಯನ್ನು ಅಮಾವಾಸ್ಯೆ ಮತ್ತು ಪೌರ್ಣಮಿ ಹುಣ್ಣಿಮೆಗಳ ದಿನಗಳಲ್ಲಿ ಮಾಡಲಾಗುತ್ತೆ. ಬಳೆ ಹಾಗೂ ಆಭರಣಗಳಿಂದ ಅಲಂಕಾರವನ್ನು ಕೂಡ ಮಾಡಲಾಗುತ್ತೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಈ ವಾರಾಹಿ ಅಮ್ಮನ ಪೂಜೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ಸಂಪೂರ್ಣವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.